ನಮಸ್ಕಾರ. ನಿಮ್ಮ ಆಧಾರ ಕಾರ್ಡ್ ನಂಬರ್ ಹೇಳುತ್ತೆ ನಿಮ್ಮ ದುಡ್ಡಿನ ಭವಿಷ್ಯ. ನೀವು ದುಡ್ಡಿನಲ್ಲಿ ಹೇಗಿದ್ದೀರಾ, ಹಣದ ವಿಚಾರದಲ್ಲಿ ಹೇಗಿದ್ದೀರಾ, ಸಾಲದ ವಿಚಾರದಲ್ಲಿ ಹೇಗಿದ್ದೀರಾ ಅಂತ ನಿಮ್ಮ ಆಧಾರ ಕಾರ್ಡ್ ನಂಬರ್ ಹೇಳುತ್ತೆ ನಿಮ್ಮ ದುಡ್ಡಿನ ಭವಿಷ್ಯ. ಹೇಗೆ ಅಂತ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ನೋಡಿ, ಇದು ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ, ಇದು ನನ್ನದೇ ಆದ ಅನುಭವದ ಮೇಲೆ ಹೇಳ್ತಾ ಇರೋದು. ಈ ಮೊದಲೆಲ್ಲ ಈ 30 ವರ್ಷ, 40, 50, 80 ವರ್ಷದ ಹಿಂದ್ಗಡೆ, 100 ವರ್ಷದ ಹಿಂದ್ಗಡೆ ಈ ಆಧಾರ ಕಾರ್ಡುಗಳೆಲ್ಲ ಇರಲಿಲ್ಲ. ಸರ್ವೇ ಸಾಮಾನ್ಯ, ನಿಮಗೂ ಗೊತ್ತಿದೆ. ಕರೆಕ್ಟು ತಾನೆ? ಇದೇನಿದು ಹೊಸದು, ಆಧಾರ ಕಾರ್ಡ್ ನಂಬರು ಹೇಳುತ್ತೆ ನಿಮ್ಮ ದುಡ್ಡಿನ ಭವಿಷ್ಯ ಅಂತಂದ್ಬಿಟ್ಟು ನಿಮಗೆ ಆಶ್ಚರ್ಯ ಅನಿಸ್ಬೋದು. ಇದು ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರದ ಪ್ರಕಾರ ಮತ್ತು ನನ್ನದೇ ಆದ ಒಂದು ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಿಮ್ಮ ಆಧಾರ ಕಾರ್ಡ್ ನಂಬರ್ ನೋಡ್ಕೊಳ್ಳಿ. ನಿಮ್ಮ ಆಧಾರ ಕಾರ್ಡ್ ನಂಬರಲ್ಲಿ ಅತಿ ಹೆಚ್ಚು ಈ ಒಂದು ನಂಬರ್ಸುಗಳಿದ್ದರೆ, ಯಾವ ನಂಬರ್ಸು? ಈ 0 ನಂಬರು ಮತ್ತು 2, 0 ಮತ್ತು 2 ನಂಬರು, ಇವೆರಡು ನಂಬರು ಆಧಾರ ಕಾರ್ಡಲ್ಲಿ ಅತಿ ಹೆಚ್ಚು. ಈ ನಂಬರು, ಈ 00, 22 ಆ ಥರ ಆಧಾರ ಕಾರ್ಡಲ್ಲಿ ಈ ನಂಬರ್ ಅತಿ ಹೆಚ್ಚಾಗಿದ್ದಾಗ ಮನುಷ್ಯನಿಗೆ ಏನಾಗುತ್ತೆ ನೋಡಿ, ಡಿಫಾಲ್ಟಾಗಿ ಬಂದಿರುತ್ತೆ. ಒಂದು ಚಿಂತೆಗಳು ಜಾಸ್ತಿ ಇರುತ್ತೆ, ಒತ್ತಡಗಳು, ಸ್ಟ್ರೈನು, ಚಿಂತೆಗಳು ವಿಪರೀತ ಕಾಡುತ್ತೆ. ಮತ್ತು ದುಡ್ಡಿನ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ, ಇವೆಲ್ಲ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಕಾಡ್ತಾ ಹೋಗುತ್ತೆ. ಇದು ನನ್ನದೇ ಆದ ಅನುಭವದ ಮೇಲೆ ಹೇಳ್ತಾ ಇರೋದು. ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ ಪ್ರಕಾರ ಈ ನಂಬರ್ 0 ಅಂತಂದರೆ 0ನೇ ಅಂತ ಅರ್ಥ. 2 ಮನಸ್ಸಿನ ಕಾರಕ ಚಂದ್ರ, ಒತ್ತಡಗಳು, ವರೀಸು, ಟೆನ್ಷನ್ನು, ಭಯ, ಆಘಾತಗಳು, ಮುಂದೇನಪ್ಪ ಅಂತ ಚಿಂತೆ, ಹಣದ ಚಿಂತೆ, ಸಾಲಬಾಧ ಚಿಂತೆ, ಉದ್ಯೋಗದ ಚಿಂತೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಡ್ತಲ್ಲ ಬಿಸ್ನೆಸ್ಸು, ಚೆನ್ನಾಗಿತ್ತಲ್ಲ ಬಿಸ್ನೆಸ್ಸು, ಚೆನ್ನಾಗಿ ಸಕ್ಸಸ್ ಆಗಿರ್ತೀರ, ಚೆನ್ನಾಗಿ ಬೆಳವಣಿಗೆ ಆಗಿರ್ತೀರ, ದುಡ್ಡು ಕಾಸು ಎಲ್ಲ ಚೆನ್ನಾಗೇ ಮಾಡಿರ್ತೀರ, ಒಂದೇ ಸರಿ ಹೊರಟೋಗ್ಬಿಡುತ್ತೆ ದುಡ್ಡೆಲ್ಲ. ಹಂಗನ್ಕಂಡು ಈ ಆಧಾರ ಕಾರ್ಡ್ ನಂಬರ್ ಚೇಂಜ್ ಮಾಡ್ಸೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇದು ನೋಡಿ, ಡಿಫಾಲ್ಟಾಗಿ ಬಂದಿರುತ್ತೆ. ನಮ್ಮ ಆಧಾರ ಕಾರ್ಡ್ ನಂಬರ್ಗಳು ನಾವು ನೋಡ್ಕೊಂಡಾಗ ಅಲ್ಲಿ ನೋಡ್ಕೊಳ್ಳಿ, 0 ಮತ್ತು 2 ಇದು ಎಲ್ಲನ್ನ ಬರಲಿ, ಸ್ಟಾರ್ಟಿಂಗನ್ನೆಲ್ಲ ಬರಲಿ, ಎಂಡಿಂಗನ್ನ ಬರಲಿ, ಮಧ್ಯದಲ್ಲನ್ನ ಬಂದಿರಲಿ. ಅತಿ ಹೆಚ್ಚು 0ಗಳು, ಅತಿ ಹೆಚ್ಚು 2 ಈ ನಂಬರ್ಸ್ಗಳಿದ್ದರೆ ಮನುಷ್ಯನಿಗೆ ಈ ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ, ಯಾಕಂದರೆ ಇದು ಪರ್ಮನೆಂಟ್ ನಂಬರ್ ಅಂತ ಹೇಳ್ತೀವಿ. ಆಧಾರ್ ನಂಬರು ಒಂದು ಸರಿ ಕೊಟ್ಟರೆ ಮುಗ್ದೋಯ್ತು, ಇದನ್ನು ಚೇಂಜ್ ಮಾಡ್ಸೋಕ್ಕಂತೂ ಆಗಲ್ಲ ಅಲ್ವಾ? ಹಂಗನ್ಕಂಡು ಭಯ ಪಡಂಗಿಲ್ಲ, ಗಾಬರಿ ಪಡಂಗಿಲ್ಲ, ಆತಂಕ ಪಡಂಗಿಲ್ಲ. ಇದು ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ ಮತ್ತು ನನ್ನದೇ ಆದ ಒಂದು ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ಇದೇನು ಗಾಬರಿ ಅಂಥದ್ದೇನು ಬೇಡ, ಭಯ ಅಂಥದ್ದೇನು ಪಡ ಅಂತ ಅವಶ್ಯಕತೆ ಏನಿಲ್ಲ. ಈ 0 ಮತ್ತು 2 ಇದ್ದಾಗ ಈ ಒಂದು ರಿಲೇಟೆಡ್ಸುಗಳೆಲ್ಲ ಇರುತ್ತೆ. ಸೊ ನಿಮ್ಮದೇ ಆದ ಒಂದು ವಿಲ್ ಪವರ್ ಅನ್ನೋದೊಂದು ಇರುತ್ತೆ. ನಿಮ್ಮದೇ ಒಂದು ಜಾತಕದಲ್ಲಿ ದಶಾಭುಕ್ತಿಗಳಂತ ಇರುತ್ತೆ. ಆ ದಶಾಭುಕ್ತಿಗಳಲ್ಲಿ ಒಳ್ಳೆಯ ದಶಾಭುಕ್ತಿ ಬಂದಾಗ ಖಂಡಿತವಾಗ್ಲೂ ಭಗವಂತ ಒಳ್ಳೆ ಫಲ ಅಂತೂ ಕೊಟ್ಟೇ ಕೊಡ್ತಾನೆ. ಬಟ್ ಇದು 0-2 ಆಧಾರ ಕಾರ್ಡ್ ನಂಬರಲ್ಲಿ ಇದ್ದಾಗ ಖಂಡಿತವಾಗ್ಲೂ ಒತ್ತಡಗಳು, ಟೆನ್ಷನ್ಸು, ಸ್ಟ್ರೆಸ್ಸು, ಮಾನಸಿಕವಾದ ಖಿನ್ನತೆಗಳು, ಈ ದುಡ್ಡಿನ ಸಮಸ್ಯೆ, ಸಾಲವಾದ ಸಮಸ್ಯೆ, ಉದ್ಯೋಗದ ಬಗ್ಗೆ ಯೋಚನೆ ಮಾಡೋದು, ಸ್ಟ್ರೆಸ್ಸು, ಕಿರಿಕಿರಿಗಳು, ಸ್ವಲ್ಪ ಫ್ಯಾಮಿಲಿ ವಿಚಾರದಲ್ಲಿ ಇರ್ಬೋದು, ಕುಟುಂಬದ ವಿಚಾರದಲ್ಲಿ ಇರ್ಬೋದು, ಇದೆಲ್ಲ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಮೇಯ್ನು ದುಡ್ಡು. ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಈ ಮಂತ್ರನ ಅನ್ಲಿಮಿಟೆಡು ಪಠಣೆ ಮಾಡಿ, ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಿ ನೀವು ನಂಬಿರೋ ದೇವರು, ಇಷ್ಟವಾದ ದೇವರು, ಮನೆ ದೇವರು, ಕುಲದೇವರು ಅಂತಿರುತ್ತೆ, ಆರಾಧನೆ ಮಾಡ್ಕೊಳ್ಳಿ ಮಂತ್ರದ ಮುಖಾಂತರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.